ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವಂತೆ ತೀರ್ಮಾನಿಸಲಾಯಿತು. ಮಂಗಳವಾರ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ತಾಲೂಕು ಆಡಳಿತ ಮತ್ತು ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಸಕಲೇಶಪುರದ ಎಲ್ಲಾ ಸಂಘಟನೆಗಳ ಸಾರ್ವಜನಿಕರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಿಸಲಾಗುವುದು ಎಂದರು. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಡೆಸಲಾಗುವ ಮಹನೀಯರ ಕಾರ್ಯಕ್ರಮಗಳಿಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸದೆ ಮಹಾತ್ಮರ ದಿನಾಚರಣೆಗಳಿಗೆ ಅವಮಾನಿಸುತ್ತಿದ್ದು, ತಾಲೂಕು ಆಡಳಿತ ಅಂತವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಎಲ್ಲರೂ ಭಾಗವಹಿಸುವಂತೆ ಕ್ರಮ ವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜೀವನ ಚರಿತ್ರೆಯ ಬಗ್ಗೆ ಮಕ್ಕಳಲ್ಲಿಯೂ ಸಹ ಅರಿವು ಮೂಡಿಸುವ ದೃಷ್ಟಿಯಿಂದ ಮಕ್ಕಳಲ್ಲಿಯೇ ಕೆಂಪೇಗೌಡರ ಭಾಷಣವನ್ನು ಮಾಡಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂತೆ ತೀರ್ಮಾನಿಸಲಾಯಿತು. ಬೆಳಗ್ಗೆ 10 ಗಂಟೆಗೆ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಂತರ ಮೆರವಣಿಗೆ ಮೂಲಕ ತಾಲೂಕು ಒಕ್ಕಲಿಗರ ಸಂಘದ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸುವಂತೆ ನಿರ್ಮಿಸಲಾಯಿತು. ಡ್ರಾಯಿಂಗ್ ಕಾಂಪಿಟೇಷನ್ ಬಿಕಾಸ್ ಲಾಸ್ಟ್ ಟೈಮ್ ನಾವು ಇಂಟರ್ ಮಾಡಿದಾಗ ಅಂಬೇಡ್ಕರ್ ಭಾರತ್ ಮ್ಯಾಟರ್ ತುಂಬ ಚೆನ್ನಾಗಿ ಮಾಡಿದ್ರು. ಅದೊಂದು ಇಟ್ಕೊಳ್ಳೋಣ, ಎಸ್ಸೆ ಇಟ್ಕೊಳ್ಳೋಣ, ಎಸ್ಸೆ ಕಾಂಪಿಟೇಷನ್ ಅದೇ ಟಾಪಿಕ್ ಅದೇ ಇರುತ್ತೆ. ಸೊ ಮಕ್ಕಳು ಇನ್ವಾಲ್ವ್ ಮಾಡ್ಕೊಂಡು ಕೆಂಪೇಗೌಡ ಜಯಂತಿಗೆ ಡ್ರಾಯಿಂಗ್ ಅದ್ರ ಜೊತೆಗೆ ಅಣ್ಣೇಗೌಡರು ಹೇಳಿದ್ದನ್ನು ಕಡಾಖಂಡಿತವಾಗಿ ಪಾಲಿಸ್ಬೇಕು. ನಾನು ನಮ್ಮ ತಾಲೂಕಿನ ಹಬ್ಬಗಳಲ್ಲಿ ನೋಡ್ತೀನಿ, ಸ್ವಾತಂತ್ರ್ಯ ದಿನಾಚರಣೆ ಅಂದರೂ ಕೂಡ 15 ಜನ ಇರ್ತಾರೆ ಅಫಿಷಿಯಲ್ಸ್. ಅವೇತ್ಕೊಳಗಿರೋದು ಮಾತ್ರ ಯಾರು, ಬಾಕಿ ಅಂತ ಬರೀ ಮೇಸ್ಟ್ರುಗಳು ಇರ್ತಾರೆ, ಮಕ್ಕಳು ಮೇಸ್ಟ್ರು. ಹಂಗಾಗಬಾರ್ದು, ಇದಕ್ಕೆ ಅವಕಾಶ ಕೊಡ್ಬೋದು. ನಾವು ಇಷ್ಟೆಲ್ಲ ಶ್ರಮ ಹಾಕಿದಾಗ ಇವತ್ತು ರಜಾ ಇಲ್ಲ ಅಂದರೂ ಅವತ್ತು 4ನೇ ವಾರದ ರಜಾ ಇರೋದ್ರಿಂದ ಆ ದಿನ ಸಂಪೂರ್ಣ ಹಾಜರಾಗಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗಲಿ. ಊಟ ಗಿಟ ಮಾಡಿಸಿರ್ತಾರೆ, ಒಳ್ಳೆ ಊಟ ಮಾಡಿಸ್ತೀವಿ ಅಂದವ್ರೆ. ಹಂಗಾಗಿ ಆ ಕಾರ್ಯಕ್ರಮ ಆ ಥರ ಎಲ್ಲ ಆದಾಗ ಆ ಹೆಗ್ಗಳಿಗೆ, ಆ ಕೀರ್ತಿ ತಾಲೂಕು ಆಡಳಿತ, ಶಾಸಕರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಿಗೆ ಬರುತ್ತೆ, ನಮ್ಗೆಲ್ರಿಗೂ. ನಾವು ಆ ದಿಕ್ಕಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ ಅಲ್ವಾ ಉದಯವರೇ? ಮಂಜಣ್ಣ ವಾಕ್ ಮಾಡೋದು, ಅಲ್ಲಿ ಕೂತು ಸಂತೋಷದಿಂದ ಹೋಗುವಂಥ ವಾತಾವರಣ ಇದ್ದರೆ ಇಡೀ ರಾಜ್ಯದಲ್ಲೇ ಐತಿ. ನಮ್ಗೆ ಪ್ರಾಬ್ಲಮ್ ಇದೆ, ಪೊಲೀಸ್ ಆಗೈತಿ, ಅದ್ರ ಆ ಕಡೆ ಈ ಕಡೆ ಬೇಕಾದ್ರೆ ನಾವು ಪರ್ಮನೆಂಟಾಗಿ ಅಲ್ಲಿಯ ಯಾವ ಇವರು ನಿಲ್ಲಿಸ್ತಾ ಇದ್ದಾರೆ ವ್ಯವಸ್ಥೆ ಮಾಡಿ. ನಮಗೆ ಹಿಂಸೆ ಇದೆ. ನಾವು ಸುಮಾರು 4 ಕೋಟಿ ಖರ್ಚು ಮಾಡಿದ್ದೀವಿ ಸರ್ಕಾರದ್ದು. ನಮ್ಮ ಸರ್ಕಾರದ ಜಾಗಕ್ಕೆಲ್ಲ ನಾವು ಕಲ್ಲು ಹಾಕಿದ್ದೀವಿ, ಇಂಟರ್ಲಾಕ್ ಹಾಕಿದ್ದೀವಿ. ಅದ್ರ ಮೇಲೆ 60 ಟನ್ 70 ಟನ್ ಲಾರಿ ತಂತಾರೆ, ಈಗೆಲ್ಲ ಒಳಗೋಗ್ಬಿಟ್ಟಿದ್ದಂತೆ ರಿಪೇರಿ ಮಾಡೋದಿಲ್ಲ. ಈ ಹಿಂಸೆ ನೋಡಿ, ಎಲ್ಲೆಲ್ಲ ಸ್ವಲ್ಪ ಸೌಂದರ್ಯ ಇರಲಿ ಅಂತ ಹೇಳಿ ನಾವು. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ, ತಹಶೀಲ್ದಾರ್ ಸುಪ್ರೀತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುನಿ ಚಂದ್ರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೆಕ್ಕನಹಳ್ಳಿ ನಾಗರಾಜ್, ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ, ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಜಯಮಾರುತಿ ದೇವರಾಜ್, ಉಪಾಧ್ಯಕ್ಷ ನಂದಿಕೃಪಾ ದೇವರಾಜ್, ನಿರ್ದೇಶಕರುಗಳಾದ ಎಚ್.ಎಚ್. ಉದಯ್, ಸಾಬಾ ಭಾಸ್ಕರ್, ರಂಗಕರ್ಮಿ ಪ್ರಸಾದ್ ರಕ್ಷಿದಿ, ಆರ್ಎಫ್ಒ ಹೇಮಂತ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಚೆಸ್ಕಾಂ ಇಲಾಖೆಯ ಎಇಇ ಹರೀಶ್ ಇತರರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.